ಆತ್ಮೀಯರಾದಂಥ ಜಿ ಮೋಹನ್ ಕುಮಾರ್ ಅವರಿಗೆ 61ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ಈ ಮುಖಾಂತರ ಕೋರ್ತೀನಿ. ದೇವರು ಭಗವಂತನಿಚ್ಛೆ ನಮಗೂ ಒಂದು ಅವಕಾಶ ಸಿಕ್ಕರೆ ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋಣ. ನಮಗೆಲ್ಲ ಮಾರ್ಗದರ್ಶಕರು, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ. ಅವರು ಮುಂದಿನ ದಿನಗಳಲ್ಲಿ ಪಾಲಿಕೆ ಸದಸ್ಯರಾಗ್ತಾರೆ ಅಂತೇಳಿ ನಮಗೆ ಆತ್ಮವಿಶ್ವಾಸ ಇದೆ. ನಮ್ಮ ದೇವಿ ಆಶೀರ್ವಾದ ಸದಾ ಇರಲಿ, ಆರೋಗ್ಯ ಭಾಗ್ಯ ಕೊಡಲಿ. ಯಾವುದೇ ಒಂದು ವರ್ಗದ ಜನಕ್ಕಾಗ್ಬೋದು ಸಾಮಾಜಿಕ ಕೆಲಸಗಳು ಮಾಡ್ತಾ ಬಂದಿದ್ದಾರೆ. ಭಾಗದ ನಮ್ಮ ಪಕ್ಷದ ಮುಖಂಡರು, ಹಿರಿಯರು ಎಲ್ಲರೂ ಬಂದು ಬೆಳಗ್ಗೆಯಿಂದನೂ ನನ್ನ ಹುಟ್ಟುಹಬ್ಬ ಶುಭವಾಗಲಿ, ಮುಂದಿನ ದಿನದಲ್ಲಿ ಒಳ್ಳೆ ದಿನಗಳು ಬರಲಿ ಅಂತೇಳಿ ಆಶೀರ್ವಾದ ಮಾಡ್ತಾಯಿದ್ದಾರೆ. ದೇವರು ಭಗವಂತನಿಚ್ಛೆ ನಮಗೂ ಒಂದು ಅವಕಾಶ ಸಿಕ್ಕರೆ ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋಣ, ಎಲ್ರಿಗೂ ಆಗಲಿ ಅಂತ ನಾನು. ಸರ್, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ, ಕ್ಯಾಟಗರಿ ತಮ್ಮದು ಬಂದಿದೆ ಅಂತ ಎಲ್ಲ ಹೇಳ್ತಿದ್ದಾರೆ. ತಾವು ನಿಂತು ಮತ್ತೆ ಮೇಯರ್ ಆಗಬೇಕು ಅಂತ ಭಾಳಷ್ಟು ಜನ ಅಪೇಕ್ಷೆ ಪಡ್ತಿದ್ದಾರೆ. ಅದ್ರ ಬಗ್ಗೆ ಗ್ರೇಟರ್ ಬೆಂಗಳೂರು ಈಗಾಗಲೇ ಎಲ್ಲ ವಾರ್ಡು ಇದಾಗಿದೆ, ಕ್ಯಾಟಗರಿಗಳಾಗಿದೆ. ಇದೇ ಇನ್ನೂ ಅಂತಿಮ ಇಲ್ಲ. ಅಂತಿಮ ಬಂದಮೇಲೆ ನಮ್ಮ ನಾಯಕರುಗಳು ಹೆಂಗೆ ಹೇಳ್ತಾರೋ ಹಂಗೆ ನಮ್ಮ ನಾಯಕರು ತೀರ್ಮಾನ. ನಮ್ಮ ಹಿರಿಯರಂಥ ಹನುಮಂತರಾಯಪ್ಪನವರು, ಕುಸುಮ ಹನುಮಂತರಾಯಪ್ಪನವರು ಮತ್ತು ನಮ್ಮ ಡಿ ಕೆ ಸುರೇಶನವರು, ಅವರು ಎಲ್ಲಿ ಅವರ ಒಂದು ಮಾರ್ಗದಲ್ಲಿ ಅವರು ಎಲ್ಲಿ ನಿಂತ್ಕೊಬೇಕು ಅಂತ ಹೇಳ್ತಾರೋ ಅಲ್ಲಿ ನಾವು ಚುನಾವಣೆ ನಿಲ್ಲೋದು ಒಂದು ಇದಿದೆ. ನಾನೇ ನಾನು ಚುನಾವಣೆಗೆ ಅಲ್ಲಿ ನಿಂತ್ಕೊಂತೀನಿ ಇಲ್ಲಿ ನಿಂತ್ಕೊಂತೀನಿ ಅಂತ ಅನ್ನೋಂಗಿಲ್ಲ. ದೊಡ್ಡವರು ಹಿರಿಯರು ಎಲ್ಲಿ ಹೇಳ್ತಾರೋ ಅಲ್ಲಿ ನಿಂತ್ಕೊಳ್ಳೋಂಥ ಒಂದು. ನಿಮ್ಮ ಸ್ನೇಹಿತರು ಉದ್ದಬ್ಬ ಅವೆಲ್ಲ ಬಂದು ಶುಭ ಕೊಡ್ತಿದ್ದಾರೆ. ಏನು ಹೇಳ್ತೀರಾ ಸರ್? ಮೋಹನ್ ಕುಮಾರ್ ಅವ್ರಿಗೆ ಭಗವಂತ ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟು ಒಳ್ಳೆಯ ಅಧಿಕಾರ ಕೊಟ್ಟು ಜನಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೋಹನ್ ಕುಮಾರ್ ಅವರು ಹಿರಿಯರು, ನಮಗೆಲ್ಲ ಮಾರ್ಗದರ್ಶಕರು, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ. ಅವರು ನಮ್ಮ ಜೊತೆ ಬಂದಿರೋವಂಥದ್ದು ನಮಗೆಲ್ಲ ಒಂದು ಶಕ್ತಿ ಇದ್ದಂಗೆ. ಅವ್ರ ಜೊತೆ ನಾವು ಅವರ ಮಾರ್ಗದರ್ಶನದಲ್ಲಿ ಈ ನಮ್ಮ ಕ್ಷೇತ್ರದ ಏನು ಈ ವಾರ್ಡು ಆ ವಾರ್ಡು ಅಂತ ನಾವೆಲ್ಲ ಯಾವುದೇ ನಾನಾಗ್ಬೋದು, ಮೋಹನ್ ಕುಮಾರ್ ಅವ್ರು ಆಗ್ಬೋದು, ಭಾಳ 20 ವರ್ಷದಿಂದ ಹನುಮಂತರಾಯಪ್ಪನವ್ರ ಜೊತೆಯಲ್ಲೇ ಬಂದು ಇವತ್ತು ಜೊತೆಯಲ್ಲೇ ಇದ್ದೀವಿ. ಈ ಕ್ಷೇತ್ರದ ಉದ್ದಗಲಕ್ಕೂ ಸಂಘಟನೆ ಮಾಡೋವಂಥದ್ದು ನಮ್ಮಿಬ್ರಿಗೂ ಅದು ಕರಗತ ಆಗಿಬಿಟ್ಟಿದೆ. ಅವತ್ತಿಂದನೂ ನಾವೆಲ್ಲ ಹಣಕ್ಕಾಗ್ಬೋದು, ಅಧಿಕಾರದ ದಾಸಕ್ಕಾಗ್ಬೋದು, ಹನುಮಂತರಾಯಪ್ಪನವ್ರ ಜೊತೆ, ಕುಸುಮ ಹನುಮಂತರಾಯಪ್ಪನವ್ರ ಜೊತೆ ಇಲ್ಲ. ಅವರು ನಮ್ಮನ್ನೆಲ್ಲ ನಡೆಸ್ಕೊಳ್ಳೋವಂಥ ರೀತಿ, ಗೌರವಿಸೋವಂಥ ರೀತಿ, ಆ ಒಂದು ಇದಕ್ಕೆ ಯಾವ ಹಣ ಯಾವ ಅಧಿಕಾರನೂ ತೂಗುವಂಥದ್ದಲ್ಲ. ಏನು ಈ ಕ್ಷೇತ್ರದಲ್ಲಿ ನೋಡಿದ್ದೀರ, ಒಂದು MLA ಅಂತಂದರೆ 4 ಜನ ಪ್ರೀತಿ ವಿಶ್ವಾಸಕ್ಕೆ ಮತ ಕೊಟ್ಟಿರ್ತಾರೆ. ಕೆಲಸ ಕಾರ್ಯ ಕೇಳಲಿಕ್ಕೋ ಏನಕ್ಕಾದ್ರೂ ಬರ್ತಾರೆ. ಬಂದವ್ರಿಗೆ ಹೋಗೋ ಬಾರೋ ಒಂಥರ ಮಾತಾಡಿಸೋವಂಥ ರೀತಿ ಅದು ತುಂಬ ಎಲ್ಲೋ ಮನುಷ್ಯನ ಗೌರವಕ್ಕೆ ಧಕ್ಕೆ ತರುವಂಥದ್ದು. ಹನುಮಂತರಾಯಪ್ಪನವರು ಭಾಳ ಗೌರವಯುತವಾದಂಥ ವ್ಯಕ್ತಿ. ಯಾರನ್ನೇ ಆಗಲಿ, ಒಂದು ಸಣ್ಣ ಹುಡುಗನ್ನೇ ಆಗಲಿ, ಅಣ್ಣ ಅವ್ರ ಮಗಳು ವಿದ್ಯಾವಂತೆ ಹುಡುಗಿ, ಅವ್ರ ತಂದೆ ದಾರಿಲೇನೇ ಅವ್ರು ಯಾವ ಥರ ಜನಗಳನ್ನ ಗೌರವಿಸ್ತಿದ್ರು ಅದೇ ರೀತಿ ಗೌರವಿಸ್ಕೊಂಡು ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲ ಚಿರಋಣಿ. ನಾನಾಗ್ಬೋದು, ಮೋಹನ್ ಕುಮಾರ್ ಅವ್ರಾಗ್ಬೋದು, ಇವತ್ತು ನಮಗೆ ಕಾರ್ಪೊರೇಷನ್ ಟಿಕೆಟ್ ಬೇಕು, ನಾವು ನಿಂತ್ಕೊಬೇಕು ಅಂತ ಅನ್ನೋದು ಏನಿಲ್ಲ. 16 ಜನಕ್ಕೆ ಹೇಳೋ ಅಂಥದ್ದು ಏನು ಬೇಕೋ ಮಾಡಿಸ್ಕೊಡೋ ಅಂಥ ಮಟ್ಟಕ್ಕೆ ನಾನು ಕುಮಾರ್ ಅವ್ರು ಇದ್ದೀವಿ. ನಮ್ಗೆ ಬೇಕೇ ಬೇಕು ಕಾರ್ಪೊರೇಷನ್ ಅನ್ನೋದಿಲ್ಲ. 2028ಕ್ಕೆ ಈ ರಾಜರಾಜೇಶ್ವರಿ ಕ್ಷೇತ್ರನ ಕುಸುಮ ಹನುಮಂತರಾಯಪ್ಪರನ್ನ MLA ಮಾಡಬೇಕು ಅನ್ನೋದು ಒಂದೇ ನಮ್ಮೆಲ್ಲರ ಅಜೆಂಡಾ. ನನ್ನ ಬಾಲ್ಯ ಸ್ನೇಹಿತರು, ಆತ್ಮೀಯರಾದಂಥ ಜಿ ಮೋಹನ್ ಕುಮಾರ್ ಅವರಿಗೆ 61ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ಈ ಮುಖಾಂತರ ಕೋರ್ತೀನಿ. ಅವರಿಗೆ ಭಗವಂತ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ, ಆ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಕೇಳ್ಕೊತೀನಿ. ಸರ್, ಇವತ್ತು ನಮ್ಮ ಮಾಜಿ BBMP ಸದಸ್ಯರಾದ ಮೋಹನ್ ಅವರು ಹುಟ್ಟುಹಬ್ಬ ತಾವು ಬಂದು ಶುಭ ಕೊಡ್ತಿದ್ದಾರೆ. ಈ ಶುಭ ಸಂದರ್ಭ ಹೇಳ್ತೀರಾ? ತುಂಬ ಸಂತೋಷ ಆಗ್ತಾಯಿದೆ. ನಾವು ಅವರು ಸುಮಾರು ಒಂದು 30 ವರ್ಷ ವಿಶ್ವಾಸ ಜೊತೆಯಲ್ಲೇ ಇದ್ದೀವಿ, ಸ್ನೇಹಿತರು. ಅಣ್ಣವರು ಈ ಭಾಗದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡ್ಕೊಂಬಂದಿದ್ದಾರೆ.
ಪ್ರಾಮಾಣಿಕವಾಗಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅವ್ರಿಗೆ ದೇವರು ಆ ತಾಯಿ ನಾಡದೇವತೆ ಹೆಣ್ಣಮ್ಮ ದೇವಿ ಆಶೀರ್ವಾದ ಸದಾ ಇರಲಿ, ಆರೋಗ್ಯ ಭಾಗ್ಯ ಕೊಡಲಿ. ನಾವು ದಿನನಿತ್ಯ ಇವತ್ತು ಏನು ಮಹಾನಗರದಲ್ಲಿ ಬೆಂಗಳೂರು ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಈಗ ಏನು GB ಅನೌನ್ಸ್ ಮಾಡಿದ್ದಾರೆ, ನೆಕ್ಸ್ಟ್ ಎಲೆಕ್ಷನ್ ಇದೆ. ಈಗ ನಾವು ಹೇಳೋದಿಷ್ಟೇ, ಸ್ಥಳೀಯರಿಗೆ ಕನ್ನಡಿಗರಿಗೆ ಅವಕಾಶ ಮಾಡಿಕೊಡಿ. ಇಂಥ ಉತ್ತಮವಾದ ವ್ಯಕ್ತಿಗಳನ್ನ ಕೊಟ್ಟರೆ ಕನ್ನಡಿಗರಿಗೆ ಎಲ್ಲೋ ಒಂದು ಕಡೆ ನ್ಯಾಯ ಸಿಗುತ್ತೆ. ಬೆಂಗಳೂರು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಆದ್ದರಿಂದ ಮೋಹನಣ್ಣವ್ರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ. ಅವರು ಇವತ್ತು ಜನ್ಮದಿನ ಎಲ್ಲ ಸಾಕಷ್ಟು ಈ ಭಾಗದ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರುಗಳು, ಹಿರಿಯವರು, ನಮ್ಮ ಶಶಿಯಣ್ಣವರು ಎಲ್ಲ ಸೇರ್ಕೊಂಡು ಅವರು ಜನ್ಮದಿನನ ಆಚರಣೆ ಮಾಡ್ತಾಯಿದ್ದಾರೆ. ಪಾಪ ಅವರು ಸರಳ ವ್ಯಕ್ತಿ, ಎಲ್ಲೂ ಆಚರಣೆಗೆ ಅವರು ದೂರ ನಿಂತವರು. ಆದರೂ ಕೂಡ ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಮಾಡ್ತಾ ಇರೋದು. ಅವ್ರಿಗೆ ಒಳ್ಳೆಯದಾಗಲಿ, ತಾಯಿ ಆರೋಗ್ಯ ಭಾಗ್ಯ ಕೊಡಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಈ ಥರ ಪ್ರಾಮಾಣಿಕರು ನೋಡೋದು ಕಡಿಮೆ, ಆದರೂ ಕೂಡ ಈ ವಾರ್ಡಲ್ಲಿ ತುಂಬ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ನಮ್ಗೆ ಭಾರಿ ಖುಷಿ ಆಗ್ತಾಯಿದೆ. ನಾನು ಒಬ್ಬ ಹೋರಾಟಗಾರ ಆಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷನಾಗಿ ನಾನು ಈ ಮೂಲಕ ನನ್ನ ಆತ್ಮೀಯರು, ನನ್ನ ಮನೆ ಇದೇ ವಾರ್ಡು, ಆದ್ದರಿಂದ ಅವರಿಗೆ ಶುಭ ಹಾರೈಸಕ್ಕೆ ಬಂದಿದ್ದೀನಿ ಸರ್. ಒಳ್ಳೆಯದಾಗಲಿ ಮೋಹನವರೇ, ನೀವೆಲ್ಲ ಸೇರಿದ್ದೀರಾ, ನಿಮಗೂ ನಾವು ಕೃತಜ್ಞತೆಗಳು ಹೇಳ್ತೀವಿ. ಒಳ್ಳೆಯದಾಗಲಿ, ನಮಸ್ಕಾರ. ನಮ್ಮ ನಾಯಕರು ಗುರುಗಳು ಮೋಹನ್ ಕುಮಾರ್ ಅವರು ನಿಕಟಪೂರ್ವ BBMP ಸದಸ್ಯರು, ಕೊಟ್ಕಪಳ್ಳಿ ವಾರ್ಡು. ಅವರ ಹುಟ್ಟಿದಬ್ಬವನ್ನು ನಮ್ಮೆಲ್ಲ ಸ್ನೇಹಿತರುಗಳು, ನಮ್ಮ ಕಾರ್ಯಕರ್ತರುಗಳು, ಎಲ್ಲ ಹಿತೈಷಿಗಳು ಸಮ್ಮುಖದಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಶುಭವಾಗಲಿ, ಉನ್ನತ ಅಧಿಕಾರ ಕೊಡಲಿ ಅಂತೇಳಿ ನಾವು ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊತಾ ಇದ್ದೀವಿ. ಅವರು ಮುಂದಿನ ದಿನಗಳಲ್ಲಿ ಪಾಲಿಕೆ ಸದಸ್ಯರಾಗ್ತಾರೆ ಅಂತೇಳಿ ನಮಗೆ ಆತ್ಮವಿಶ್ವಾಸ ಇದೆ. ಅವ್ರಿಗೆ ಶುಭವಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಕೊಟ್ಕೆಪಾಳ್ಯ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಮೋಹನಣ್ಣ ಅವರು ಹುಟ್ಟುಹಬ್ಬ ಇದೆ. ಬಟ್ ಈಗ GB ಆಗಿರೋದ್ರಿಂದ ಮುಂದಿನ ಸಲ ಆಕಾಂಕ್ಷೆ ಆಗಿದ್ದಾರೆ. ಅವ್ರಿಗೆ ಸುಂಕುತ್ಕಟ್ಟೆ ಭಾಗದಲ್ಲಿ ಹೆಚ್ಚಿನ ದಿನದಲ್ಲಿ ಸೇವೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಗೆದ್ದು ಬರ್ತಾರೆ ಅಂತ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ಲೀಡ್ರೆಲ್ಲ ಇದ್ದಾರೆ. ಅವ್ರಿಗಾಗಿ ನಾವು ಕೆಲಸ ಮಾಡ್ತೀವಿ. ಕುಮಾರಣ್ಣಂಗೆ ಒಳ್ಳೆಯದಾಗಲಿ, ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಿಮ್ ರವಿ. ಇವತ್ತು ಒಂದು ಖುಷಿಯಾಗೋಂಥ ದಿನ. ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಭಾಗದ ನಾಯಕರು, ಮುಗ್ಧ ಮನಸ್ಸಿನ ಮೋಹನ್ ಕುಮಾರ್ ಅವರಿಗೆ ಅಂದರೆ ಜನಕ್ಕೆ ಗೊತ್ತಾಗೋದು. ಮೋಹನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷು ಆರೋಗ್ಯ. ಇವರೇನವರು ಎಲೆಕ್ಷನ್ಸ್ ಬರ್ತಾಯಿದೆ, ಅದಕ್ಕೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತಾ, ಮತ್ತೊಮ್ಮೆ ನಮ್ಮ ಮೋಹನ್ ಕುಮಾರ್ ಅವರು ಈ ಭಾಗದ ಎಲ್ಲ ಯಾವುದೇ ಒಂದು ವರ್ಗದ ಜನಕ್ಕಾಗ್ಬೋದು ಸಾಮಾಜಿಕ ಕೆಲಸಗಳು ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಅವರು ನಗರಸಭಾ ಸದಸ್ಯರಾಗಿ BBMPಯ ಇದಾಗಿ ಆಲ್ರೆಡಿ ಪ್ರೂವ್ ಆಗಿದ್ದಾರೆ. ಸೊ ಅಂಥ ಮೋಹನನಿಗೆ ನಮ್ಮೆಲ್ಲ ಭಾಗ ಜನರ ಆಶೀರ್ವಾದ ಇರಲಿ, ಜೊತೆಗೆ ಚಾಮುಂಡಿ ಆಶೀರ್ವಾದ ಇರಲಿ ಕೇಳ್ಕೊತಾ ಮತ್ತೊಮ್ಮೆ ಮೋಹನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಕಟಪೂರ್ವ BBMP ಸದಸ್ಯರಾದ ಮೋಹನ್ ಕುಮಾರ್ ಅವರಿಗೆ 61ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ನಮ್ಮ ವಾರ್ಡಿನ ಜನತೆ, ಎಲ್ಲ ಸ್ನೇಹಿತರು, ಬಂಧು ಮಿತ್ರರು ಅವರಿಗೆ ಏನು ಆಶೀರ್ವಾದ ಮಾಡಿ ಅವರಿಗೆ ಶುಭವನ್ನು ಕೋರಿದ್ದಾರೆ. ಅವರಿಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯದಾಗಲಿ, ಒಳ್ಳೆಯ ಆರೋಗ್ಯ ಕೊಡಲಿ. ಹೆಚ್ಚಿಗೆ ದೇವರು ಮೊದಲು ಎಲ್ಲ ಇದ್ರೂ ಕೂಡ ಆರೋಗ್ಯ ಇಲ್ಲ ಅಂದರೆ ಕಷ್ಟ ಆಗ್ತದೆ, ಆರೋಗ್ಯ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳು.